ಇವತ್ತು ಬಳ್ಳಾರಿ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ನಿಯೋಜನೆಗೊಂಡಿರ್ತಕ್ಕಂಥ ಅನಿಲ್ ನಾಯ್ಡು ಅವರ ಜವಾಬ್ದಾರಿ ಸ್ವೀಕಾರ ಸಭೆ ಇದೆ. ಈ ಜವಾಬ್ದಾರಿ ಸ್ವೀಕಾರ ಸಭೆಗೆ ನಾವು ಮತ್ತು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು, ಇದಲ್ಲದೆ ನಮ್ಮ ಪಕ್ಷದ ಬಳ್ಳಾರಿ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇವತ್ತು ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಬಂದಿದ್ದಾವೆ. ನಮ್ಗೆ ವಿಶ್ವಾಸ ಇದೆ, ಬಳ್ಳಾರಿಯೂ ಸೇರಿದಂತೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಜಯಬೇರಿ ಗಳಿಸುತ್ತೆ. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ, ನಾವು 20 ಸ್ಥಾನ ಗೆಲ್ತೀವಿ ಅಂಥೇಳಿ. ಇಡೀ ದೇಶದಲ್ಲಿ 20 ಸ್ಥಾನ ಕಷ್ಟ ಅವರಿಗೆ, ಇಡೀ ದೇಶದಲ್ಲಿ ಗೆಲ್ಲೋದು. ಏಕೆಂದರೆ ಕಳೆದ ಬಾರಿ ಅವರಿಗೆ ತಮಿಳುನಾಡು, ಕೇರಳದಲ್ಲಿ ಬೋನಸ್ಸು ಸೀಟ್ಗಳು ಬಂದಿತ್ತು. ಕರ್ನಾಟಕದಲ್ಲಿ ಬರೀ 1 ಸೀಟ್ ಬಂದಿದ್ದು. ನಾನು ತಮಿಳುನಾಡಿನ ಪ್ರಭಾರಿಯಾಗೂ ಕೆಲಸ ಮಾಡ್ತಾಯಿದ್ದೀನಿ. ತಮಿಳುನಾಡಿನಲ್ಲಿ ಈ ಸರಿ ಕಾಂಗ್ರೆಸ್ ಗೆಲ್ಲುವ ಅಥವಾ UPA ಗೆಲ್ಲುವ ಸ್ಥಿತಿಯಲ್ಲಿ ಇಲ್ಲ. ಅಲ್ಲೂ NDAನೇ ಗೆಲ್ಲುತ್ತೆ. ಕೇರಳದಲ್ಲೂ ಕಳೆದ ಬಾರಿಯಷ್ಟು ಸ್ಥಾನಗಳು ಅವ್ರಿಗೆ ಬರೋದಿಲ್ಲ. ಹಾಗಾಗಿ ಅವ್ರು ಗೆಲ್ಲೋದೆಲ್ಲಿ ಇದ್ದ ಮಿತ್ರ ಪಕ್ಷಗಳು ಕೂಡ ಅವ್ರನ್ನ ಕೈಬಿಟ್ಟು ಹೋಗಿದ್ದಾರೆ. INDIA ಅಂಥವ್ರೇನು ಮೈತ್ರಿಕೂಟ ಮಾಡಿ ಭಾಳ ಸೌಂಡ್ ಮಾಡಿದ್ರು. ಮೊದಲನೇ ಮೀಟಿಂಗ್, 2ನೇ ಮೀಟಿಂಗ್, 3ನೇ ಮೀಟಿಂಗ್ ಅನ್ನೋದಕ್ಕೆ ಡಮಾರಾಯಿತು. ಈಗ INDIAನ ಹೊರಗಡೆ ಬಂದುಬಿಟ್ಟಿದೆ. ಉಳಿದಿರೋದು NDA ಮಾತ್ರ. ಇಡೀ ದೇಶದಲ್ಲಿ ಉಳಿಯೋದು ಕೇವಲ NDA ಮಾತ್ರ. ಆ ಥರದ ವಾತಾವರಣ ಇದೆ. ಹಾಗಾಗಿ ಅವ್ರು ಗೆಲ್ಲುವ ಸಾಧ್ಯತೆಗಳಿಲ್ಲ. ಭಾರತೀಯ ಜನತಾ ಪಾರ್ಟಿ ನಾವು 400 ಸ್ಥಾನಗಳ ಗುರಿಯನ್ನು ಹೊಂದಿದ್ದೇವೆ. ದೇಶದ ಜನ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ದೇಶದ ಜನ ಬಯಸ್ತಾ ಇದ್ದಾರೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆದಮೇಲಂತೂ ಸರ್ವಂ ರಾಮಮಯಂ, ಎಲ್ಲಿ ಹೋದರೂ ರಾಮ ರಾಮ ರಾಮ, ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಹಾಗೆ ರಾಮ 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 ಅಂತನ್ನುವಂಥ ಜನರ ಭಾವನೆಯನ್ನು ನೋಡಿದ ಮೇಲೆ ಸಿದ್ದರಾಮಯ್ಯನವರಿಗೆ ಅನ್ನಿಸ್ತು, ನಾನು ಹಿಂದೂ, ಯಾಕೆ ಜೈ ಶ್ರೀರಾಮ್ ಅಂತ ಹೇಳಬಾರ್ದಾ, ಯಾರ್ದಾರು ಪೇಟೆಂಟಾ, ನಾನೂ ಹೇಳ್ತೀನಿ ಅಂತ ಅವ್ರ ಬಾಯಲ್ಲಿ ಹೇಳಂಗೆ ಹೇಳಿಸ್ತು. ನೀವು ನೋಡಿದಿರಿ, ಅವರೊಂದು 40 ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ಆ 40 ವರ್ಷಗಳಲ್ಲಿ ಯಾವತ್ತಾದರೂ ಅಧಿಕಾರದ ರಾಜಕಾರಣದಲ್ಲಿ 40 ವರ್ಷದಿಂದ ಇದ್ದಾರೆ. ಯಾವತ್ತಾದರೂ ನಾವು ಮಂದಿರ ವಹಿ ಬನಾಯಂಗೆ, ಮಂದಿರ ಅಲ್ಲೇ ಕಟ್ತೇವೆ ಅಂತ ಹೋರಾಟ ಮಾಡ್ತಿರ್ಬೇಕಾದ್ರೆ ರಾಮ ಮಂದಿರ ಕಟ್ಟಲೇಬೇಕು ಅಂತ ಹೇಳಿರಲಿಲ್ಲ. ಅನುದಾನ ಕೇಳಕ್ಕೆ ಹೋದಾಗ ನಾನು ಇದಕ್ಕೆಲ್ಲ ಅನುದಾನ ಕೊಡಲ್ಲ ಅಂದಿದ್ರು. ಈಗ ಅವ್ರ ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳೋಂಗೆ ಬಂದಿದೆ. ಅಂದರೆ ಸಿದ್ದರಾಮಯ್ಯನವ್ರ ಬಾಯಿಲೇ ಜೈ ಶ್ರೀರಾಮ್ ಬಂದಮೇಲೆ ಎಲ್ಲ ಕಾಂಗ್ರೆಸ್ಸಿಗರಿಗೂ ಅನಿವಾರ್ಯ ಇದೆ, ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರುತ್ತೆ ಅನ್ನುವಂಥ ಅನಿವಾರ್ಯತೆ ಅವರಿಗೂ ಗೊತ್ತಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಒಂದಿನಕ್ಕೆ ನಿರ್ಣಯಕ್ಕೆ ಬರಲ್ಲ, ಆದರೆ ಜನಾಭಿಪ್ರಾಯ ರೂಪುಗೊಂಡಿದೆ. ಮಂಡ್ಯದಲ್ಲಿ ಹನುಮಧ್ವಜವನ್ನು ಇಳಿಸಿದ್ದು ಒಂದು ಮಹಾಪರಾಧ ಅಂತ ಜನ ಭಾವಿಸಿದ್ದಾರೆ. ಇದು ಓಲೈಕೆ ರಾಜಕಾರಣಕ್ಕೋಸ್ಕರ ಈ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಅವರ ಸರ್ಕಾರ ಮಾಡ್ತಾ ಇದೆ ಅಂತ ಜನರಿಗೆ ಅನಿಸಿದೆ. ರಾಷ್ಟ್ರಧ್ವಜ ಹಾರಿಸೋದಕ್ಕೆ ನಮ್ಗೆ ಯಾರೂ ವಿರೋಧ ಇರಲಿಲ್ಲ. ಹನುಮಧ್ವಜನ ಇಳಿಸಿ ಹಾರಿಸ್ಬೇಕಾ, ಇನ್ನೊಂದು ಎತ್ತರದ ಧ್ವಜಸ್ತಂಭ ಹಾಕಿ ರಾಷ್ಟ್ರಧ್ವಜ ಹಾರ್ಸೋಕ್ಕೆ ಬರ್ತಿರ್ಲಿಲ್ವಾ? ರಾಷ್ಟ್ರಧ್ವಜ ಹಾರಿಸೋದು ಯಾರ್ದು ತಕರಾರೇ ಇಲ್ಲ. ಆದರೆ ಹನುಮಧ್ವಜವನ್ನು ಇಳಿಸಿದ್ದು ಯಾಕೆ ಅನ್ನುವ ಪ್ರಶ್ನೆ ಇದೆ. ಮತ್ತು ನಿಮಗೇನು ಅಷ್ಟು ಗತಿಗೆಟ್ಟು ಹೋಗಿದ್ರಾ, ಬರಗೆಟ್ಟು ಹೋಗಿದ್ರಾ? ನಿಮಗೆ ಇನ್ನೊಂದು ಹನುಮಧ್ವಜದ ಪಕ್ಕದಲ್ಲೇ ಇನ್ನೊಂದು ಎತ್ತರದಲ್ಲಿ ಹನುಮಧ್ವಜ 108 ಅಡಿದಿದ್ದರೆ ನೀವು 118 ಅಡಿಯ ಧ್ವಜಸ್ತಂಭ ಹಾಕಿ ರಾಷ್ಟ್ರಧ್ವಜ ಹಾರಿಸ್ಬೋದಿತ್ತಲ್ಲ. ಅಂದರೆ ನೀವು ಒಡೆದಾಳೋದು ನಿಮ್ಮ ನೀತಿ ಇದೆ. ಹಿಂದೂಗಳನ್ನು ಜಾತಿ ಹೊಡೆಯೋದು, ಹಾಗೆ ರಾಷ್ಟ್ರಧ್ವಜ ಮತ್ತು ಹನುಮಧ್ವಜ ಅಂತ ಜಗಳ ಹುಟ್ಟಾಕೋದು ನಿಮ್ಮ ಉದ್ದೇಶ ಇತ್ತು. ಈ ನಿಮ್ಮ ಉದ್ದೇಶ ಭಾಳ ಸ್ಪಷ್ಟ ಇದೆ. ನಾವು ರಾಷ್ಟ್ರದ ವಿಷಯದಲ್ಲಿ ಜಗಳ ಆಡಲ್ಲ. ಆದರೆ ಹನುಮಧ್ವಜ ಇಳಿಸಿದ ನಿಮ್ಮ ಕೆಟ್ಟ ಕುಕೃತ್ಯ ಇದೆಯಲ್ಲ, ಅದನ್ನು ನಾವು ಖಂಡಿಸ್ತೇವೆ. ರಾಷ್ಟ್ರಧ್ವಜ ಇನ್ನೂ ಎತ್ತರದಲ್ಲಿ ಹಾರಿಸೋಣ, ಅದಕ್ಕೇನು ನಮ್ಮ ತಕರಾರಿಲ್ಲ. ಒಂದು ಕುರುಬ್ರ ಹಾಸ್ಟೆಲ್ ಮೇಲೆ ನಮ್ಮ ಮೆರವಣಿಗೆಯಲ್ಲಿ ಇದ್ದರೆ ಯಾರೂ ಕಲ್ಲು ಹೊಡೆದಿಲ್ಲ. ಹಾಸ್ಟೆಲ್ ಹೊರಗಡೆ ಅಲ್ಲಿಯ MLA, ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವ ಅವ್ರದ್ದೆಲ್ಲ ಇದ್ದಂಥ ಫ್ಲೆಕ್ಸ್ ಇತ್ತು. ಆ ಫ್ಲೆಕ್ಸ್ನ ಹರಿದು ಹಾಕಿದ್ದಾರೆ. ಆಮೇಲೆ ಕಾಂಗ್ರೆಸ್ಸು
ಆ ಕಾಂಗ್ರೆಸ್ ಪಾರ್ಟಿಯ ಟೂಲ್ ಕಿಟ್ ರಾಜಕಾರಣ ವಿಷಯಾಂತರ ಮಾಡೋದಕ್ಕೋಸ್ಕರ ಕುರುಬ ರಾಷ್ಟ್ರ ಮೇಲೆ ಕಲ್ಲು ಹೊಡೆದ್ರು ಅಂತ ತಿರ್ಚಿದ್ದಾರೆ. ನೀವು ವಿಡಿಯೋ ಪ್ರದರ್ಶನ ಮಾಡಿ ನೋಡಿ, ನೀವೇ ರೆಕಾರ್ಡ್ ಮಾಡ್ತಿದ್ರಿ. ಆಮೇಲೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ದು ಡ್ರೋನ್ ಕ್ಯಾಮ್ರಾ ಇತ್ತು ತೋರಿಸ್ಲಿ, ಎಲ್ಲ ಹಾಸ್ಟೆಲಿಗೆ ಕಲ್ಲು ಹೊಡೆದಿದ್ದಾರೆ. ಹಾಸ್ಟೆಲ್ ಹೊರಗಡೆ ಚೆಲುವರಾಯಸ್ವಾಮಿಯವರು ಮತ್ತು ಅಲ್ಲಿಯ ಸ್ಥಳೀಯ MLAಗಳಿದ್ದಂಥ ಫ್ಲೆಕ್ಸ್ ಇತ್ತು. ಆ ಫ್ಲೆಕ್ಸ್ನ ಹರಿದು ಹಾಕಿದ್ದಾರೆ. ಹಾಸ್ಟೆಲ್ಲಿಗೆ ಹೊಡೆದಿಲ್ಲ. ಕುರುಬರು ಹಿಂದೂಗಳಲ್ವೇನೋ, ಕುರುಬರು ದೇಶಭಕ್ತ ಹಿಂದೂಗಳು. ಅಲ್ಲೊಬ್ಬ ಇಲ್ಲೊಬ್ಬ ತಪ್ಪಿ ದೇಶದ್ರೋಹಿ ಬೇರೆಯವರು ಇರ್ಬೋದು, ಆದರೆ ಕುರುಬ ಸಮಾಜ ಇದೆಯಲ್ಲ ಅದು ದೇಶಭಕ್ತರು. ಸಂಗೊಳ್ಳಿ ರಾಯಣ್ಣ ಯಾವ ಜನಾಂಗಕ್ಕೆ ಸೇರಿದವರು? ಕುರುಬ ಜನಾಂಗಕ್ಕೆ ಸೇರಿದವರು. ಅವ್ರು ಬ್ರಿಟಿಷರ ಜೊತೆಗೆ ಸೇರ್ಕೊಳ್ಳಿಲ್ಲ. ಅವರು ರಾಣಿ ಮಹಾರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಹೋರಾಟ ಮಾಡಿದ್ರು. ಕನಕದಾಸರು ಕುಲವೆಂದು ಬಡದಾಡದಿರಿ, ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಪ್ರಶ್ನೆ ಮಾಡಿದ್ರು. ಇಡೀ ಸನಾತನ ಧರ್ಮದ ಪರಂಪರೆಯನ್ನೇ ಎತ್ತಿಡಿದವರು ಕನಕದಾಸರು. ಅಂಥ ಕನಕದಾಸರ ಪರಂಪರೆಗೆ ಸೇರಿದಂಥ ಕುರುಬ ಸಮಾಜ ಹಿಂದುತ್ವದ ವಿರುದ್ಧ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅವರೇನು ಹನುಮ ಭಕ್ತರಲ್ವೇನೋ ಕುರುಬರು? ಅಪ್ಪಟ ಹನುಮ ಭಕ್ತರು, ಅಪ್ಪಟ ವೀರೇಶ್ವರನ ಆರಾಧಕರು. ಅವರಷ್ಟು ಸನಾತನಿಗಳು ಇನ್ಯಾರೂ ಇಲ್ಲವೇ ಇಲ್ಲ. ಎಲ್ಲೋ ಅಲ್ಲೊಬ್ಬ ನಾಸ್ತಿಕ ಜಾತಿನ ದುರುಪಯೋಗ ಪಡಿಸ್ಕೊಂಡಿರ್ಬೋದು, ಆದರೆ ಕುರುಬರು ದೈವಭಕ್ತರು, ದೇಶಭಕ್ತರು ಹೌದು. ಅವರು ರಾಮನ ಭಕ್ತರು ಹೌದು. ಅವರು ಹನುಮಧ್ವಜ ಇಳಿಸಿ ಅಂತ ಕುರುಬ ಸಂಘದವ್ರು ಏನಾರು ಇಳಿಸೋಕ್ಕೆ ಏನಾರು ಕೈ ಹಾಕಲಿಲ್ಲ. ಹಾಗಾಗಿ ಅವ್ರನ್ನ ಎತ್ತು ಕಟ್ಟುವಂಥ ಒಂದು ಟೂಲ್ ಕಿಟ್ ರಾಜಕಾರಣ ಕಾಂಗ್ರೆಸ್ ಮಾಡ್ತಾಯಿದೆ. ಕುರುಬ ಸಮಾಜ ಯಾವತ್ತೂ ಹಿಂದುತ್ವದ ವಿರುದ್ಧ ಹೋಗೇ ಇಲ್ಲ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದೇನೆ ಹಿಂದುತ್ವದ ರಕ್ಷಣೆಗೆ, ಸನಾತನ ಧರ್ಮದ ರಕ್ಷಣೆಗೆ. ಆದರೆ ಹಿಂದ್ಗಡೆ ಬೆನ್ನೆಲುಬಾಗಿ ನಿಂತಿದ್ದಂಥ ಸಮಾಜದಲ್ಲಿ ಕುರುಬ ಸಮಾಜವೂ ಇತ್ತು, ನಮ್ಮ ನಾಯಕ ಸಮಾಜವೂ ಇತ್ತು. ಈಗ ನೋಡಿ, ಇದೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಮೋದಿ ಗ್ಯಾರಂಟಿ ಮುಂದೆ ಇವ್ರದ್ದೇನೂ ನಡೆಯಲ್ರಿ. ದೇಶ ಉಳಿಸುವ ಗ್ಯಾರಂಟಿ, ದೇಶವನ್ನು ಬಲಪಡಿಸುವ ಗ್ಯಾರಂಟಿ, ದೇಶವನ್ನು ಅಭಿವೃದ್ಧಿಪಡಿಸುವಂಥ ಗ್ಯಾರಂಟಿ, ಬಡವರಿಗೆ ಬಲ ಕೊಡುವಂಥ ಗ್ಯಾರಂಟಿ, ರೈತರಿಗೆ ಶಕ್ತಿ ತುಂಬುವ ಗ್ಯಾರಂಟಿ ಕೇವಲ ಮೋದಿ ಗ್ಯಾರಂಟಿಯಿಂದ ಇದೆ. ಈ ಕಾಂಗ್ರೆಸ್ನವ್ರದ್ದು ಗಂಡನ ಕಿತ್ತು ಹೆಂಡತಿ ಕೊಡೋದು, ಒಂದು ಕಡೆ ಬೆಲೆ ಏರಿಸಿ ಇನ್ನೊಂದು ಕಡೆ ಕೊಟ್ಟಂಗೆ ಮಾಡಿ ಕಮಿಷನ್ ಹೊಡಿಯೋದು. ಇವ್ರು ಏನೇನು ಬೆಲೆ ಏರಿಕೆ ಮಾಡಿದಾರೆ ಗೊತ್ತಿಲ್ವಾ? ವಿದ್ಯುತ್ ದರ ಏರಿಕೆ ಮಾಡಿದ್ರು, ಬಸ್ ದರ ಏರಿಕೆ ಮಾಡಿದ್ರು, ಅಬ್ಕಾರಿ ದರ ಏರಿಕೆ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು, ಹಾಲಿನ ದರ ಏರಿಕೆ ಮಾಡಿದ್ರು, ಹಾಲಿಂದ ಹಿಡಿದು ಆಲ್ಕೋಹಾಲ್ವರೆಗೂ ದರ ಏರಿಕೆ ಮಾಡಿದ್ರು. ರೈತರಿಗೆ ನಾವು ಕಿಸಾನ್ ಸಮ್ಮಾನ್ ನಿಧಿ ಕೊಡ್ತಿದ್ದು ನಿಲ್ಲಿಸಿದ್ರು, ರೈತ ವಿದ್ಯಾನಿಧಿ ನಿಲ್ಲಿಸಿದ್ರು, ಅಂದರೆ ಇವರೆಲ್ಲ ನಿಲ್ಲಿಸಿದ್ದು. ಹಾಗಾಗಿ ಇವ್ರ ಕಮಿಷನ್ ಹೊಡೆಯೋದು ಬಿಟ್ಟರೆ ಇನ್ನೇನು ಇಲ್ಲ. ಇದು ಪಾಣಿ ತಗೊಳ್ಳೋದ್ರದ್ದು ಪಾಣಿ 10 ರೂಪಾಯಿ 15 ರೂಪಾಯಿ ಇದ್ದದ್ದನ್ನು ಅದನ್ನೂ 40 ರೂಪಾಯಿ ಮಾಡಿದ್ದಾರೆ. ಅಂದರೆ ಬಡವ ತಗೊಳ್ತಕ್ಕಂಥ ಪಾಣಿಯ ದರವನ್ನು ಏರಿಕೆ ಮಾಡಿದಂಥ ಮಹಾ ಆರ್ಥಿಕ ತಜ್ಞರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿ ಹೇಳ್ತಾರೆ. ಲಕ್ಷ್ಮಣ ಸವದಿ ಅವರು ಸೇರಿದಂತೆ ಯಾರ್ಯಾರು ದೇಶ ಮುಖ್ಯ ಅಂತ ಭಾವಿಸ್ತಾರೆ, ಬೇರೆ ಬೇರೆ ಪಾರ್ಟಿಲಿ ಇರ್ಬೋದು, ಅವರೆಲ್ಲರೂ BJPಗೆ ಬರಬೇಕು. ದೇಶ ಮುಖ್ಯ ಅಂತ ಭಾವಿಸೋರು. ಈ ಕೆಲವರಿಗೆ ಸ್ವಾರ್ಥ, ಕೆಲವರಿಗೆ ಅಧಿಕಾರ ರಾಜಕಾರಣ, ಕೆಲವರಿಗೆ ಜಾತಿ, ಇಂಥವರೆಲ್ಲ ಮುಖ್ಯ ಅಂತ ಯೋಚನೆ ಮಾಡುವ ಜನ ಬೇರೆ. ಕೆಲವರು ಅದೆಲ್ಲವನ್ನೂ ಮೀರಿ ದೇಶ ಮುಖ್ಯ ಅಂತ ಆಲೋಚನೆ ಮಾಡುವಂಥ ಭಾಳಷ್ಟು ಜನ ರಾಜಕಾರಣಿಗಳಿದ್ದಾರೆ. ಅವರಿಗೆ ನಾನು ಕರೆ ಕೊಡ್ತೇನೆ. ಇದೊಂದು ನಿರ್ಣಾಯಕ ಕಾಲದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ, ಭವ್ಯ ಭಾರತದ ನಿರ್ಮಾಣದ ಏನು ಬೀಜಾಂಕುರ ಆಗಿದೆಯಲ್ಲ ಅದು ವಟವೃಕ್ಷ ಆಗುವವರೆಗೂ ಅದನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕಾಗಿ ನೀವೆಲ್ಲ BJPಗೆ ಬರಬೇಕು ಅಂತ ವಿನಂತಿ ಮಾಡ್ತೀನಿ. ಎಲ್ಲವೂ ಕಾಲ ಬಂದಾಗ ನಿಮಗೆ ಅರ್ಥ ಆಗುತ್ತೆ, ಎಲ್ಲವೂ ಗೊತ್ತಾಗುತ್ತೆ. ರಾಜಕಾರಣದಲ್ಲಿ ಯಾವುದೂ ಮುಚ್ಚಿಟ್ಟು ಮಾಡಲಿಕ್ಕಾಗಲ್ಲ. ವೆಯ್ಟ್ ಆ್ಯಂಡ್ ಸಿ.